ಇನ್ನು ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ CWRC ಸಭೆ ಆರಂಭ ಆಗುತ್ತೆ. ಮತ್ತೆ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ತಮಿಳುನಾಡು ಡಿಮ್ಯಾಂಡ್ ಮಾಡುತ್ತೆ. ಆಗಸ್ಟ್ ತಿಂಗಳ ನೀರನ್ನು ಹರಿಸಬೇಕು ನಮಗೆ ಅಂತ ತಮಿಳುನಾಡು ಒತ್ತಡ ಹೇರೋದಕ್ಕೆ ಮುಂದಾಗಿದೆ. ಇದಾದ್ಮೇಲೆ ಮಧ್ಯಾಹ್ನ CWMA ಕೂಡ ಸಭೆ ನಡೆಸುತ್ತೆ. ಬೆಳಿಗ್ಗೆ ಈಗ ಇನ್ನೇನು ಸ್ವಲ್ಪ ಹೊತ್ತಲ್ಲೇ CWRC ಸಭೆ ಶುರುವಾಗುತ್ತೆ. ಅದಾದ್ಮೇಲೆ ಮಧ್ಯಾಹ್ನ CWMA ಸಭೆ ಕೂಡ ಇದೆ. ಏನಾಗುತ್ತೆ ಅನ್ನೋದು ನೋಡಬೇಕು. ಇದಕ್ಕೆ ಮುಂಚೆ ಕರ್ನಾಟಕ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸಬೇಕು, ಆ ಮೂಲಕ 4.5 TMC ನೀರನ್ನು ಕೊಡಬೇಕು ಅಂತ ಆದೇಶ ಇತ್ತು. ಹೆಚ್ಚುವರಿ 3 TMC ನೀರನ್ನ ಈಗಾಗಲೇ ಕರ್ನಾಟಕ ಹರಿಸಿದೆ. CWRC ಆದೇಶಕ್ಕಿಂತ ಹೆಚ್ಚುವರಿ ನೀರನ್ನೇ ಹರಿಸಿದೆ ರಾಜ್ಯ. 3 TMC ಹೆಚ್ಚುವರಿ ನೀರನ್ನ ತಮಿಳುನಾಡಿಗೆ ಹರಿಸಿದೆ ಕರ್ನಾಟಕ. ಈಗಾಗಲೇ 7.5 TMC ನೀರು ಹರಿಸಿರುವಂತ ಮಾಹಿತಿಯನ್ನ ಇವತ್ತಿನ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು CWRC ಮುಂದೆ ಇಡ್ತಾರೆ. ಈ ಸಭೆಯಲ್ಲಿ ಹೇಳ್ತಾರೆ, ಈಗಾಗಲೇ ಹೆಚ್ಚುವರಿ ನೀರು ಹರಿಸಿದೀವಿ, ಮತ್ತೆ ಆಗಸ್ಟ್ ತಿಂಗಳ ನೀರು ಈಗಲೇ ಕೇಳಿದ್ರೆ ಆಗಲ್ಲ ಅಂತ. ಒಂದು ಕಡೆ ತಮಿಳುನಾಡು ನಮ್ಮ ಆಗಸ್ಟ್ ತಿಂಗಳ ನೀರಿನ ನಮ್ಮ ಪಾಲೇನಿದೆ ಅದನ್ನು ಬಿಡಬೇಕು ಅನ್ನುವಂಥ ಪಟ್ಟಿ ಹಿಡಿಯುತ್ತೆ. ಮತ್ತೆ ಇವತ್ತು CWRC ಏನು ಹೇಳುತ್ತೆ, ಅಥವಾ ಅದಾದಮೇಲೆ CWMA ಸಭೆಯಲ್ಲಿ ಏನು ಡಿಸೈಡ್ ಆಗುತ್ತೆ ಅನ್ನೋದು ನೋಡಬೇಕು. ರಾಜ್ಯದಲ್ಲಿ ಸ್ವಲ್ಪ ಮಳೆ ಆಯಿತು, ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿ ನೀರು ಬಂದ ಕಾರಣ ಪರಿಸ್ಥಿತಿ ಸ್ವಲ್ಪ ತಣ್ಣಗಾಗಿತ್ತು. ಸಂಪೂರ್ಣವಾಗಿ ಸುಧಾರಿಸಿದೆ ಅಂತಲ್ಲ, ಒಂದು ಹಂತಕ್ಕೆ ತಣ್ಣಗಾಗಿತ್ತು. ಹೀಗಾಗಿ ತಮಿಳುನಾಡಿಗೆ CWRC ನಿರ್ದೇಶನ ಕೊಟ್ಟಿದ್ದ ಹಾಗೆ ಹೆಚ್ಚುವರಿ ನೀರನ್ನೇ ಬಿಡಲಾಯಿತು. 4.5 TMC ನೀರು ಬಿಡಬೇಕು ಅಂತ CWRC ಹೇಳಿದ್ದು. ಅದೇ ಆದೇಶವನ್ನು CWMA ಎತ್ತಿ ಹಿಡಿದಿತ್ತು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಏನೋ ಮಳೆ ಕೃಪೆ ತೋರಿದ್ರಿಂದ ಸ್ವಲ್ಪ ಡ್ಯಾಮ್ಗಳಿಗೆ ನೀರು ಬಂತು, ಹೆಚ್ಚುವರಿ ನೀರನ್ನೇ ಬಿಟ್ಟಾಗಿದೆ ಈಗಾಗಲೇ ತಮಿಳುನಾಡಿಗೆ ಕರ್ನಾಟಕ. ಅದರ ಹೊರತಾಗಿಯೂ ತಮಿಳುನಾಡು ಮತ್ತೆ ಆಗಸ್ಟ್ ತಿಂಗಳ ನೀರಿಗೆ ಡಿಮ್ಯಾಂಡ್ ಮಾಡೋದು ಇವತ್ತಿನ ಸಭೆಯಲ್ಲಿ. ಸೊ ರಾಜ್ಯದ ವಾದ ಏನಾಗಬಹುದು ಅನ್ಸುತ್ತೆ? ವಿಜಯ್, ಮಳೆರಾಯನ ಕೃಪೆಯಿಂದಾಗಿ ನಮಗೆ CWRC ಮತ್ತು CWMA ಕೊಟ್ಟಂತಹ ಆದೇಶವನ್ನು ಧಿಕ್ಕರಿಸುವಂತಹ ಪರಿಸ್ಥಿತಿ ಬರಲಿಲ್ಲ. ಅಂದರೆ ತಮಿಳುನಾಡಿಗೆ ಎಷ್ಟು ನೀರನ್ನು ನಾವು ಅಧಿಕೃತವಾಗಿ ಬಿಡಬೇಕಾಗಿತ್ತು ಅದಕ್ಕಿಂತ ಹೆಚ್ಚುವರಿಯಾಗಿ ನಾವು ಜೂನ್ ಜುಲೈನಲ್ಲಿ ತಿಂಗಳಲ್ಲಿ ನೀರನ್ನು ಬಿಡೋದಕ್ಕೆ ಸಾಧ್ಯವಾಗಿದೆ. CWRC ಮತ್ತು CWMA ಆದೇಶವನ್ನು ಕೊಟ್ಟಿದ್ದಂಥದ್ದು ಪ್ರತಿನಿತ್ಯ 3,500 ಕ್ಯೂಸೆಕ್ನಷ್ಟು ನೀರನ್ನು 15 ದಿನಗಳ ಕಾಲ ಬಿಡಬೇಕು ಅಂತೇಳಿ. ಅದು ಸರಾಸರಿ 4.5 TMC ಅಷ್ಟು ನೀರಾಗ್ತಾ ಇತ್ತು. ಆದರೆ ಇದೀಗ ತಮಿಳುನಾಡಿಗೆ ನಾವು ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿರುವಂತದ್ದು 7.5 TMCಗಿಂತ ಹೆಚ್ಚು ನೀರನ್ನ ಈಗಾಗಲೇ ಬಿಟ್ಟಾಗಿದೆ. ಮಳೆ ಆ ಭಾಗದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸೂಕ್ತವಾದಂತಹ ರೀತಿಯಲ್ಲಿ ಮಳೆ ಬಂದಂತಹ ಕಾರಣಕ್ಕೋಸ್ಕರ ಕಬಿನಿ ಕೂಡ ತುಂಬಿ ಹರಿತಾ ಇರುವಂತಹ ಕಾರಣಕ್ಕೋಸ್ಕರ ನಮಗೆ 7.5 TMCಗಿಂತ ಹೆಚ್ಚು ನೀರನ್ನ ತಮಿಳುನಾಡಿಗೆ ಬಿಡೋದಕ್ಕೆ ಸಾಧ್ಯವಾಗಿದೆ. ಹೀಗಾಗಿ ನಾವು ಎಲ್ಲಿಯೂ ಕೂಡ CWRC ಮತ್ತು CWMA ಆದೇಶವನ್ನ ಉಲ್ಲಂಘನೆಯನ್ನ ಮಾಡಿಲ್ಲ ಅನ್ನುವಂಥದ್ದು ನಮಗೆ ಪರವಾಗಿರುವಂತಹ ಒಂದು ಅಂಶ. ಇದೇ ಕಾರಣಕ್ಕೋಸ್ಕರ ಇವತ್ತು ಬೆಳಗ್ಗೆ 11 CWRC ಮತ್ತು ಮಧ್ಯಾಹ್ನ CWMA ಮಹತ್ವದ 2 ಸಭೆಗಳಿದ್ದಾವೆ. ಈ ಸಭೆಯಲ್ಲಿ ತಮಿಳುನಾಡು ಮತ್ತೆ ಇದೇ ಅಂಶವನ್ನ ಡಿಮ್ಯಾಂಡ್ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ಜೂನ್ ಜುಲೈನಲ್ಲಿ ಎಷ್ಟು ನೀರನ್ನ ಬಿಡಬೇಕಾಗಿತ್ತು ಅಷ್ಟನ್ನು ತಲುಪಿಸಿರಬಹುದು ಕರ್ನಾಟಕ. ಆದರೆ ಹೆಚ್ಚುವರಿಯಾಗಿ ಆಗಸ್ಟ್ ತಿಂಗಳಲ್ಲಿ ನಮಗೆ ಬರಬೇಕಂತ ನೀರನ್ನ ಆ ಪಾಲನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ತಮಿಳುನಾಡು ಸಹಜವಾಗಿ CWRC ಮುಂದೆ ಇಡುತ್ತೆ, CWMA ಮುಂದೆ ಕೂಡ ಇರುತ್ತೆ. ಆದ್ರೆ ಈಗ ನಮಗೆ ಮಳೆಯ ಕೃಪೆಯಿಂದಾಗಿ ಆ ಸಮಸ್ಯೆ ಅಷ್ಟರ ಮಟ್ಟಿಗೆ ತೀವ್ರತೆ ಇಲ್ಲ, ಅದರ ಗಂಭೀರತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಇದೇ ವಾದವನ್ನ ನಾವು ಕರ್ನಾಟಕವು ಕೂಡ CWRC ಮತ್ತು CWMA ಮುಂದೆ ಮಂಡಿಸೋದು ಖಚಿತವಾಗಿದೆ. ಯಾಕೆಂದ್ರೆ ನಾವು ಈಗಾಗಲೇ ಹೆಚ್ಚುವರಿ ನೀರನ್ನ ಬಿಡ್ತಾ ಇದ್ದೀವಿ. ಜೊತೆಗೆ ಮಳೆ ಆಗಸ್ಟ್ ತಿಂಗಳ ಮುಂದುವರೆದ ಭಾಗದಲ್ಲೂ ಕೂಡ ಮಳೆ ಸಾಮಾನ್ಯವಾಗಿ ಬರಬಹುದು. ಹೀಗಾಗಿ ಕಬಿನಿಯಿಂದ ಬರಬೇಕಂತಹ ನೀರು ಏನಿದೆ ಅದು ಸಹಜವಾಗಿ ಒಳಹರಿವು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ನಮಗೆ ಹೊರಹರಿವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರುತ್ತೆ. ಈ ಕಾರಣಕ್ಕೋಸ್ಕರ ನಾವು ಯಾವುದೇ ರೀತಿಯ ಶಾರ್ಟ್ ಫಾಲ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಎನ್ನುವಂಥ ಮಾತನ್ನ CWRC ಮುಂದೆ ಕರ್ನಾಟಕ ಖಂಡಿತವಾಗಿಯೂ ಕೂಡ ಮಂಡಿಸಿರುತ್ತೆ. ಇನ್ನೊಂದು ಪ್ರಮುಖವಾದಂಥ ಅಂಶ, ಇವತ್ತಿನ ಸಭೆಯ ಆಧಾರದ ಮೇಲೆ ಆಗಸ್ಟ್ 13ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇದೆ. ತಮಿಳುನಾಡು ಸರ್ಕಾರ ಈಗಾಗಲೇ CWMA ಆದೇಶದ ಪ್ರಕಾರ ಕರ್ನಾಟಕ ನೀರು ಬಿಟ್ಟಿಲ್ಲ ಅನ್ನುವಂಥ ಅಂಶವನ್ನು ಮುಂದಿಟ್ಟುಕೊಂಡು ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಹತ್ತಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು CWRC ಮತ್ತು CWMA ಗಮನಿಸುವಂಥ ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದ ಡ್ಯಾಮ್ಗಳಲ್ಲಿ ಎಷ್ಟು ನೀರಿದೆ ಅನ್ನುವಂಥ ಅಂಶಗಳನ್ನ, ಅಂಕಿ ಸಂಖ್ಯೆಗಳನ್ನ ಇವತ್ತು ಸಭೆಯಲ್ಲಿ ಮಂಡಿಸಲಾಗುತ್ತೆ. ಅದರ ಬೇಸ್ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿಯ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಅದು ಪ್ರಮುಖವಾದಂಥ ಅಂಶವಾಗಿ ಮುಂದೆ ಚರ್ಚೆಗೆ ಬರುತ್ತೆ. ಈ ಕಾರಣಕ್ಕೋಸ್ಕರ ಕರ್ನಾಟಕ ಕಾನೂನಾತ್ಮಕ ಹೊಡೆತಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಳೆರಾಯನ
ಮಳೆರಾಯನ ಕೃಪೆಯಿಂದ ಸಾಧ್ಯವಾಗಿದೆ. ಜೊತೆಗೆ ಮುಂಬರುವಂತಹ ದಿನಗಳಲ್ಲೂ ಕೂಡ ನಾವು ತಮಿಳುನಾಡಿಗೆ ಏನ್ ನೀರನ್ನ ಹರಿಸೋದಕ್ಕೆ ಎಷ್ಟು ಅವಶ್ಯಕತೆ ನಮಗಿದೆಯೋ ನಮ್ಮ ಕುಡಿಯುವ ನೀರಿನ ಅವಶ್ಯಕತೆಯನ್ನು ಕೂಡ ಗಮನಿಸಿಕೊಂಡು ನಮ್ಮ ಕೃಷಿ ಚಟುವಟಿಕೆಗಳಿಗೆ ಬೇಕಾದಂತ ನೀರನ್ನು ಉಳಿಸಿಕೊಂಡು ತಮಿಳುನಾಡಿಗೆ ಎಷ್ಟು ನೀರನ್ನ ಹರಿಸಬೇಕೋ ಅಷ್ಟನ್ನ ಹರಿಸೋದಕ್ಕೆ ಅವಕಾಶ ಇದೆ. ಹೀಗಾಗಿ ಇವತ್ತು CWRC ಬಹುತೇಕ ಕರ್ನಾಟಕದ ಈ ಎಲ್ಲ ಬೆಳವಣಿಗೆಗಳನ್ನ ಅಂಶಗಳನ್ನ ದಾಖಲಿಸಿಕೊಂಡು ಸುಪ್ರೀಂ ಕೋರ್ಟ್ನ ವಿಚಾರಣೆಯ ದೃಷ್ಟಿಯಿಂದ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಪ್ರಸನ್ನ.